31ನೇ ಸಾಲಿನ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘದ ಚುನಾವಣೆ ಶೀಘ್ರದಲ್ಲೇ ನಡೆಯಲಿದ್ದು, ನಿಂಗನಗೌಡ ಕೆಎಚ್ ಅವರು ಪ್ಯಾನೆಲ್ಗೆ ಆಯ್ಕೆ ಮಾಡಬೇಕೆಂದು ಉಪನ್ಯಾಸಕರ ಸಂಘ ಮನವಿ ಮಾಡಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2026-2031ನೇ ಸಾಲಿನ ಉಪನ್ಯಾಸಕರ ಸಂಘದ ಚುನಾವಣೆಗಳು ನಡೆಯಲಿದ್ದು, ಈ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರಾದ ನಿಂಗೇಗೌಡ ಎಎಚ್ ಅವರಿಗೆ ಬೆಂಬಲ ನೀಡಬೇಕು ಮತ್ತು ಅವರ ಪ್ಯಾನೆಲ್ಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲ ಗೌರವಾನ್ವಿತ ವರದಿಗಾರರೇ, ಪತ್ರಿಕಾ ಮಾಧ್ಯಮದವರೇ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ 2026-31 ಅವಧಿನ ಈ ಚುನಾವಣೆಯನ್ನು ನಾವೀಗ ನಡೆಸ್ತಾವಿ. ಈ ಚುನಾವಣೆ ಇದೇ ವಾರ 7/6/2026 ಭಾನುವಾರದಂದು ರಾಜ್ಯದ ಎಲ್ಲ 32 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ 2 ಘಟಕಗಳಿಗೆ ಚುನಾವಣೆ ನಡೀತದೆ. ಒಂದು ರಾಜ್ಯ ಘಟಕಕ್ಕೆ, ಇನ್ನೊಂದು ಜಿಲ್ಲಾ ಘಟಕಕ್ಕೆ. ಜಿಲ್ಲಾ ಘಟಕಕ್ಕೆ ಇದೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಚುನಾವಣೆಯನ್ನು ನಡೆಸ್ತಾವೆ. ಜಿಲ್ಲಾ ಘಟಕದಲ್ಲಿ 9 ಹುದ್ದೆಗಳಿರ್ತವೆ. ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಕಾರ್ಯಾಧ್ಯಕ್ಷ, ಖಜಾಂಚಿ, ಉಪಾಧ್ಯಕ್ಷರು, ಪ್ರಧಾನ ಸಂಘಟನಾ ಕಾರ್ಯದರ್ಶಿ, ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಸಂಚಾಲಕರು. ಒಂದು ಸ್ಥಾನ ಮಹಿಳೆಗೆ ಮೀಸಲಾಗಿರ್ತದೆ, ಅದು ಉಪಾಧ್ಯಕ್ಷ ಸ್ಥಾನವನ್ನು ಮಹಿಳೆಗೆ ಮೀಸಲಾಗಿಟ್ಟವ್ರೆ. ಈ ಗುಲ್ಬರ್ಗ ಜಿಲ್ಲೆಯಿಂದ ನಮ್ಮ ನರಸಪ್ಪ ರಂಗೋಲಿ ಸರ್ರು ಕಣದಲ್ಲವರೀಗ ಅಧ್ಯಕ್ಷ ಸ್ಥಾನಕ್ಕೆ. ಅದೇ ರೀತಿಯಾಗಿ ಹಿಂದೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಮಲ್ಲಪ್ಪನವರವರೇ. ನಾನು ಈಗ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೆ. ಪುನರ್ ಆಯ್ಕೆ ಬಯಸಿ ಸ್ಪರ್ಧೆಯಲ್ಲಿದ್ದೀನಿ. ನನ್ನ ಜೊತೆಗೆ ಶರಣಗೌಡ ಪಾಟೀಲ್ ಇದೇ ಜಿಲ್ಲೆಯವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆ ಬಯಸಿ ಅವರು ಕೂಡ ಕಣದಲ್ಲವರೇ. ಈಗಾಗಲೇ ಚುನಾವಣಾ ಅಧಿಸೂಚನೆ 27ರಂದು ಪ್ರಕಟ ಆಗದೆ. ನಾಮಪತ್ರ ಹಾಕಿ ನಾಮಪತ್ರ ಪರಿಶೀಲನೆ ಮಾಡಿ 1 ಮತ್ತು 2ನೇ ತಾರೀಕು ನಾಮಪತ್ರವನ್ನು ಹಿಂತಂದವ್ರೆ. ಈ ಸಂದರ್ಭದಲ್ಲಿ ರಾಜ್ಯದ ಕಾರ್ಯಾಧ್ಯಕ್ಷ ಹುದ್ದೆಗೆ ಅನುದಾನಿತ ನೌಕರರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಹರೀಶ್ ರವರು ಅವಿರೋಧವಾಗಿ ನನ್ನ ತಂಡದಿಂದ ಆಯ್ಕೆಯಾಗವ್ರೆ. ಇದ್ರ ಜೊತೆಗೆ ಸುಮಾರು 17 ಜಿಲ್ಲೆಗಳಲ್ಲಿ ನಮ್ಮ ಪ್ಯಾನಲ್ನಲ್ಲಿ ನಮ್ಮ ಸಿಂಡಿಕೇಟನ್ನು ಬೆಂಬಲಿಸಿ ಇರುವಂಥ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಅವಿರೋಧವಾಗಿ ಆಯ್ಕೆಯಾಗವ್ರೆ. ಈ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಪ್ರಮುಖ ಜಿಲ್ಲೆಗಳಾವು ಅಂದರೆ ಬೆಂಗಳೂರು ದಕ್ಷಿಣ, ಅದೇ ರೀತಿಯಾಗಿ ರಾಮನಗರ, ಹಾಸನ, ಚಿಕ್ಕಮಗಳೂರು. ಈ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳು, ಕೊಪ್ಪಳ ಜಿಲ್ಲೆ, ಈ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅವಿರೋಧವಾಗಿ ಆಯ್ಕೆಯಾಗವೆ. ಅವರೆಲ್ಲರೂ ಕೂಡ ನಮ್ಮ ಪ್ಯಾನಲ್ಲರು. ಈಗ ರಾಜ್ಯ ಕಾರ್ಯಕಾರಿ ಸಮಿತಿಲಿ ಅಧ್ಯಕ್ಷ ಸ್ಥಾನಕ್ಕೆ, ಕಾರ್ಯಾಧ್ಯಕ್ಷ ಹುದ್ದೆಗೆ ಆಲ್ರೆಡಿ ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿಯಾಗಿ ಖಜಾಂಚಿಗಳು, ಉಪಾಧ್ಯಕ್ಷರು, ಅದೇ ರೀತಿಯಾಗಿ ಪ್ರಧಾನ ಸಂಘಟನಾ ಕಾರ್ಯದರ್ಶಿ, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಸಂಚಾಲಕರ ಹುದ್ದೆಗಳಿಗೆ 8 ಹುದ್ದೆಗಳಿಗೆ ಚುನಾವಣೆ ನಡೆಸ್ತಾವೆ. 2011ರಲ್ಲಿ ಸನ್ಮಾನ್ಯ ಈ ಭಾಗದ ನಮ್ಮ ಪ್ರಮುಖ ಹೋರಾಟಗಾರರಾದಂಥ ತಿಮ್ಮಯ್ಯ ಪುರ್ಲಿ ಅವರು ಮಾರ್ಚ್ 23ನೇ ತಾರೀಕು ಈ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಇದರ ಪ್ರಮುಖ ಉದ್ದೇಶ ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಹದಿಹರಿಯದ ಮಕ್ಕಳ ಶೈಕ್ಷಣಿಕ ಸಮಸ್ಯೆಗಳು, ಪ್ರಾದೇಶಿಕವಾಗಿರುವಂತಹ ಉಪನ್ಯಾಸಕರ ಸಮಸ್ಯೆಗಳು, ರಾಜ್ಯ ಮಟ್ಟದ ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡುವಂಥ ಉಪನ್ಯಾಸಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಮಹತ್ವಾಕಾಂಕ್ಷೆ ಮತ್ತು ಮಹಾಧ್ಯೇಯವನ್ನು ಇಟ್ಕೊಂಡು ಸಂಘವನ್ನು ಪ್ರಾರಂಭಿಸಿದ್ರು. ನಿರಂತರವಾಗಿ ಆಗ ಪ್ರಮುಖವಾಗಿದ್ದಂಥದ್ದು ನಾವು ಪದವಿ ಕಾಲೇಜುಗಳ ಜೊತೆಗೆ ನಮ್ಮ ವೇತನವನ್ನು ಸರಿದೂಗಿಸಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖವಾದ ಬೇಡಿಕೆಯಾಗಿತ್ತು. ಇದರ ಹೋರಾಟದ ಭಾಗವಾಗಿ ಅವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನ ನಡೆಸಿವಿ. ಅಂತಿಮವಾಗಿ 2016ರಲ್ಲಿ ಬೆಂಗಳೂರಿನ ನಗರದ ಸ್ವತಂತ್ರ ಉದ್ಯಾನವನದಲ್ಲಿ ಸುಮಾರು 18 ದಿನಗಳ ಕಾಲ ನಡೆದಂಥ ಹೋರಾಟದ ಪರಿಣಾಮವಾಗಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲರಿಗೂ, ಎಲ್ಲ ಉಪನ್ಯಾಸಕರಿಗೂ 2 ವೇತನ ಬಡ್ತಿಗಳನ್ನು ಕೊಟ್ಟರು. ತಕ್ಕ ಮಟ್ಟಿಗೆ ನಮ್ಮ ಸಂಘದ ಸಾಧನೆ ಅಂತಂತಂದರೆ ಈ ವೇತನ ತಾರತಮ್ಯದಲ್ಲಿದ್ದಂತಹ ದೊಡ್ಡ ಮಟ್ಟದ ಪ್ರಮಾಣವನ್ನು ಸ್ವಲ್ಪ ತಗ್ಸೋಕ್ಕೆ ಪ್ರಾರಂಭ ಆಯಿತು. 2018ಕ್ಕೆ ಸಂಘಕ್ಕೆ ಸರ್ಕಾರದ ಅಧಿಕೃತ ಮಾನ್ಯತೆ ಸಿಕ್ಕದೆ. ಸನ್ಮಾನ್ಯ ಪುರ್ಲಿಯವರು 2020ರಲ್ಲಿ ಅವರು ವೃತ್ತಿಗೆ ಸ್ವಯಂ ನಿವೃತ್ತಿಯನ್ನು ನೀಡಿ ಅವರು ರಾಜಕೀಯ ಪಕ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದ್ರು. ಅಂದಿನಿಂದ 2020 ಫೆಬ್ರವರಿಯಿಂದ ನಾನು ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೆ. ಈಗ ನಮ್ಮಲ್ಲಿ ಹಲವಾರು ಸಮಸ್ಯೆಗಳು ಅವೆ, ಒಂದಷ್ಟು ಸಾಧನೆಗಳನ್ನು ಕೂಡ ಮಾಡಿವೆ. ವಿಶೇಷವಾಗಿ ಈ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳ ಪುನಶ್ಚೇತನಕ್ಕಾಗಿ 5 ವರ್ಷಗಳ ಕಾಲ ದಯಮಾಡಿ ಯಾವುದೇ ಹೊಸ ಖಾಸಗಿ ಕಾಲೇಜುಗಳಿಗೆ ಮತ್ತು ಖಾಸಗಿ ಕಾಲೇಜುಗಳಲ್ಲಿರುವಂಥ ಬೇರೆ ಬೇರೆ ನಿಕಾಯಗಳಿಗೆ
ಹೆಚ್ಚುವರಿ ಪರ್ಮಿಷನ್ನ ಕೊಡಬೇಡಿ ಎನ್ನುವಂಥದ್ದು ನಮ್ಮ ಬೇಡಿಕೆಯಾಗಿತ್ತು. ಆ ನಿಟ್ಟಿನಲ್ಲಿ ಸಂಘ ಪ್ರಯತ್ನವನ್ನು ಪಡ್ತಾ ಇದೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ 1340 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 12,913 ಹುದ್ದೆಗಳು ಮಂಜೂರಾತಿಯಾಗವೆ. ಪ್ರಸ್ತುತ ಕೆಲಸ ಮಾಡ್ತಾ ಇರೋದು 7,642 ಉಪನ್ಯಾಸಕರು ಮಾತ್ರ. 5,269 ಉಪನ್ಯಾಸಕರ ಹುದ್ದೆಗಳು ಖಾಲಿಯವೆ. ಈ ಉಪನ್ಯಾಸಕ ಹುದ್ದೆಗಳು ಖಾಲಿ ಇರುವಂಥ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಿಸಿ ಸರ್ಕಾರ ಕಾಂಪನ್ಸೇಟ್ ಮಾಡುವಂಥ ಕೆಲಸ ಮಾಡ್ತದೆ. ದೀರ್ಘಕಾಲದಲ್ಲಿ ಸರ್ಕಾರಿ ಕಾಲೇಜು ಮತ್ತು ಅನುದಾನಿತ ಕಾಲೇಜಿನಲ್ಲಿ ಉಪನ್ಯಾಸಕರ ಕೊರತೆ ಆದರೆ ಶೈಕ್ಷಣಿಕವಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಹೆಚ್ಚಿನ ಸರ್ಕಾರಿ ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇರೋದ್ರಿಂದ ಆ ಹುದ್ದೆಗಳನ್ನು ಕಡ್ಡಾಯವಾಗಿ ವೇಗವಾಗಿ ತುಂಬಬೇಕು ಅನ್ನುವಂಥದ್ದು ಕೂಡ ಸಂಘದ ಪ್ರಮುಖವಾದಂಥ ಬೇಡಿಕೆ. ಇದ್ರ ಜೊತೆಗೆ